ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಸಿದ್ಧಗಂಗೆ ಜಾತ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಇವತ್ತು 4ನೇ ತಾರೀಕು ಬೆಳಿಗ್ಗಿಂದ ಸ್ಟಾರ್ಟ್ ಆಗಿದೆ. ಒಂದು 25% ಬಂದಿದೆ ದನಗಳು, ಇನ್ನೂ 75% ಬರಬೇಕು. ಎಲ್ಲ ರೈತರು ಬನ್ನಿ ಸಿದ್ಧಗಂಗೆ ಜಾತ್ರೆಗೆ, ದನ ಮಾಡ್ಕೊಂಡು ಬನ್ನಿ, ವ್ಯಾಪಾರ ಮಾಡ್ಕೊಳ್ಳಿ, ಮಾರಿ ತಗೊಳ್ಳಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ದು ಯಾವ ಊರು, ಎಲ್ಲಿಂದ ನೋಡ್ತಾ ಇದ್ದೀರ ಅನ್ನೋದು ಕಮೆಂಟ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ. ಹೊಸ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತಲುಪುತ್ತೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಬರಲಿ. ಸಿದ್ಧಗಂಗೆ ಜಾತ್ರೆ ಅದ್ಧೂರಿಯಾಗಿ ನಡಿಬೇಕು ಅಂತ ನನ್ನ ಆಸೆ. ನನ್ನ ಚಾನಲ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರೂ ನೋಡ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರೂ ಬರ್ತಾರೆ ಜಾತ್ರೆಗೆ. ಫ್ರೆಂಡ್ಸ್, ತುಂಬ ಓರಿಗಳು, ಒಳ್ಳೆ ಓರಿಗಳು ಬರ್ತಾಯಿದ್ದಾವೆ. ಇನ್ನೂ ಎಲ್ಲ ಶಾಮಿಯಾನ ಎಲ್ಲ ಹಾಕ್ತಾಯಿದ್ದಾರೆ. ಹಾಗಾಗಿ ನಾಳೆ ಸಾಯಂಕಾಲದಷ್ಟೊತ್ತು ಫುಲ್ ಆಗುತ್ತಂತೆ. ನೀವು ಎಲ್ಲೆಲ್ಲಿ ನೋಡ್ತಾ ಇದ್ದೀರೋ ಎಲ್ಲರೂ ಜಾತ್ರೆಗೆ ಬನ್ನಿ ದಯವಿಟ್ಟು. ನಿಮ್ಮ ಹೆಸರಣ್ಣ? ರಾಮ್ ಭೀಮಯ್ಯ. ಯಾವ ಊರಿನವರು? ಬೆಳದಾರ ತಲ್ಟಿ. ಏನು ಹಸುನ ಇವು? ಹಸ್ಕೊಳು. ಏನಲ್ಲೋ? ಎರಡೆರಡಲ್ಲು. ಇವತ್ತೇನ ಬಂದಿದ್ದು ಜಾತ್ರೆಗೆ? ಇವತ್ತಲೇ. ಎಷ್ಟು ಹೇಳ್ತೀರಾ ಬೆಲೆ? ನಾವು 95 ಹೇಳ್ತೀವಿ. 95. ನಂಬರ್ ಐತಾ ನಿಮ್ದು? ಇಲ್ಲ. ಫೋನ್ ನಂಬರ್ ಇಲ್ಲ, ಮೊಬೈಲ್ ಇಟ್ಟಿಲ್ಲ. ಐತೆ, ನಮ್ಮ ಹುಡುಗ ತಗೊಂಡೋಗ್ಯಾವನಿ. ಹೌದಾ? ನಿಮ್ಮ ಹತ್ರ ಇಲ್ಲ? ನಮ್ಮ ಹತ್ರ ಇಲ್ಲ. ಸರಿ ಅಣ್ಣ, ಆಯ್ತು. ಜೊತೆ ಅವರು. ಅಣ್ಣ ನಮಸ್ಕಾರ. ನಮಸ್ತೆ ಸ್ವಾಮಿ. ಯಾವ ಊರು? ನಮ್ದು ಮಾವುಕೆರೆ. ಎಲ್ಲಿ ಬರುತ್ತೆ ಹೇಳಿ? ತೋಂಕೆರೆ ಈ ಕಡೆ ಹೋಬಳಿ, ತುಮಕೂರು ತಾಲೂಕು, ಪಂಚಾಯತಿ, ದೇವಲಾಪುರ ಪೋಸ್ಟ್. ಸಿದ್ಧಗಂಗೆ ಜಾತ್ರೆ ಇವತ್ತಿಂದ ಸ್ಟಾರ್ಟ್? ಇವತ್ತಿನಿಂದ ಸಿದ್ಧಗಂಗೆ ಜಾತ್ರೆ ಸ್ಟಾರ್ಟ್ ಆಗಿದೆ. ನೀವ್ ಎಷ್ಟು ಓರಿ ಹೊಡ್ಕೊಂಬತ್ತಾ ಇದ್ದೀರಾ? ನಾವೊಂದ 21 ಜೊತೆ ಓರಿ. 21 ಜೊತೆ. ಇದೆಲ್ಲ ನಮ್ದೇ ಶಾಮಿಯಾನ. ಇದೆಲ್ಲ ಇನ್ನೂ ಹೊಡ್ಕ ಬಂದಿಲ್ಲ. ಹೊಡ್ಕೊಂಬಂದಿಲ್ಲ. ನಾಳೆ 8-9 ಗಂಟೆಗೆ ಇಳಿತಾವೆ. ಶಾಮಿಯಾನ ಹಾಕಿಸ್ತಾರ ನಮ್ಮ ಹತ್ರ. ಹಂಗಾಗಿ ನಾಳೆ 8-9 ಗಂಟೆಗೆ 21 ಜೊತೆನೂ ಇಳಿತಾವೆ. ಇನ್ನೂ ಒಂದು ಅರ್ಧ ಭಾಗ ಸೇರೈತೆ ಅಷ್ಟೇ ಅಲ್ಲ? ಅರ್ಧನೂ ಇಲ್ಲ ಸರ್. 300-400 ಜೊತೆ ಬಂದವೆ. ಏನು ವಿಶೇಷತೆ ಈ ಜಾತ್ರೆ ಬಗ್ಗೆ ನಿಮಗೆ ತಿಳಿದಂಗೆ? ವಿಶೇಷವಾದ ಜಾತ್ರೆ. ಅವ್ರು ಮಾತಾಡಿ. ವಿಶೇಷವಾದ ಜಾತ್ರೆ ಸಿದ್ಧಗಂಗೆ ಮಠದ್ದು. ವಾರೆ ವಿಶೇಷ ಎಲ್ಲಾ ಸೌಕರ್ಯವು ದೊರೆಯುತ್ತದೆ. ಅಂದ್ರೆ ನೀರಿನ ಬಗ್ಗೆ, ಊಟದ ಬಗ್ಗೆ ಚಿಂತೆ ಇಲ್ಲ. ಯಾತು ಯಾಕಂತ ಇಲ್ಲ. ಸೌಲಭ್ಯ ಚೆನ್ನಾಗೈತೆ. ರೈತರು ಬರ್ಬೋದಲ್ವಾ? ರೈತರು ಇಲ್ಲಿ ಬಾರಿ ವಿಶೇಷವಾಗಿ ಬರ್ಬೋದು. ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆಯಿಂದ ಬರ್ಬೋದು. ನಿಮ್ಮ 20 ಜೊತೆ ಇದಾವೆ. ನಿಮ್ ನಂಬರ್ ಹೇಳಿ. ಯಾರಾದ್ರೂ ಫೋನ್ ಮಾಡಿದ್ರೆ ಬನ್ನಿ ಸೇರೈತೆ ಅಂತ ಹೇಳ್ತೀವಿ. ಈಗ ನಿಮಗೆ ಬೇಕಾ ನಂಬರ್? ಇವಾಗ ಹೇಳ್ರಿ. 63 61 66 95 79. ಜಾತ್ರೆಗೆ ಎಲ್ಲಾರು ಬರ್ಬೋದಾ? ಎಲ್ಲಾರು ಬರ್ಬೋದು. ಒಳಕ್ಕೆ ನಾಳೆ ನಿಮ್ಮ 20 ಜೊತೆ ಇದಾವಲ್ಲ, ಎಷ್ಟರಿಂದ ಸ್ಟಾರ್ಟ್ ಆಗ್ತವೆ? 3 ಲಕ್ಷದಿಂದ 20,000ದಿಂದ ಅವೆ. 20,000ದಿಂದ ಸ್ಟಾರ್ಟ್ ಆಗಿ 3 ಲಕ್ಷ ತನಕ ಅವೆ. ಬೆಲೆ ಬೇಡ ಅಂತ ಓರಿ ಇದಾವ ನಿಮ್ಮ ಹತ್ರ? ಎಲ್ಲ ಓರಿನ ಹಸುನ? ಎಲ್ಲ ಓರಿಗಳೇ. ಸರಿ. ನಿಮ್ಮ ಹೆಸರು? ಮದನ್ ಕೃಷ್ಣ. ಏನ್ ಸಮಾಚಾರ? ಏನ್ ಸರ್, ಜಾತ್ರೆ ಜಾಗ ಮಾಡಕ್ ಬಂದಿದ್ವಿ. ನಾಳೆ ಒಂದು 25ರಿಂದ 3 ಜೊತೆ ಬರ್ತಾವ. ನಮ್ಮೂರವೆಲ್ಲ ಓಸೋನು. ನಿಮ್ಮೂರು ಟೋಟಲಿ ಎಲ್ಲ ಒಂದೇ ಜಾಗದಲ್ಲಿ? ಎಲ್ಲ ಒಂದೇ 50 ಜೊತೆ ಬರ್ತಾವ ಎಲ್ಲ. ಹಂಗಾದ್ರೆ ಇದು ಪೂರ ಶಾಮಿ ನಮ್ದೇ. ಇದೆಲ್ಲ ನಿಮ್ದೆ? ತುಂಬಾ ದೊಡ್ಡದಾಗಿ ಮಾಡಿದ್ದೀರಾ. ಎಲ್ಲ ದೊಡ್ಡತ್ತೆ ಎಲ್ಲ ನಮ್ಮವು. ಒಂದ್ 50 ಜೊತೆ ಬರ್ತವೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಾವು ಈ ಜಾತ್ರೆಗೆ 3ನೇ ವರ್ಷದಿಂದ ಬರೋ ನಿಂತ್ಕೊಂಡಿರೋದು. ಎಷ್ಟು ವರ್ಷದಿಂದ? ಕಮ್ಮಿ ಅಂದ್ರೆ ಒಂದು 10 ವರ್ಷದಿಂದ ನಿಂತ್ಕೊಂಡಿದ್ ಮಾಡಕ್. 1 ವರ್ಷನೂ ಬೇಸ್ ಮಾಡಿಲ್ಲ ಈ ಜಾತ್ರೆ ಮಾತ್ರ. ಅವಾಗಿಂದಾನು ಬಂದೇ ಬರ್ತೀರಾ? ಯಾಕಂದ್ರೆ ಇದು ಮನೆ ಇದ್ದಂಗ ಜಾತ್ರೆ. ನಮಗೆ ಊಟಕ್ಕಲ್ಲಿ, ಎತ್ತಿಗೆ ನೀರ್ ಕುಡಿಸಕ್ಕೆ, ಮೈ ತೊಡಸಕ್ಕೆ ಎಲ್ಲ ಸೌಲಭ್ಯ ಐತಿ. ಅವಾಗಿಂದ ನಮ್ಮ ತಾತಾರೆಲ್ಲ ಮಾಡ್ಯಾರ, ನಾವು ಮಾಡ್ಬೇಕಂತ ಇದು ನಿರ್ಧಾರ ಮಾಡಿದೀವಿ ಅಷ್ಟೇ. ಈ ಕಡೆ ಅವಾಗಿಂದ ಮಾಡಿದೀವಿ ನಾವು. ಅದು ಬಿಡಬಾರ್ದ ಬಸವಣ್ಣ ನಾವು ನಂಬಿದೀವಿ, ಅದು ಮಾಡ್ಬೇಕಂತ ನಮ್ದು ಆಸೆ. ಹೌದಾ?
ನಮ್ಮವು ಅಂದ್ರೆ ಈಗ ಜಾತ್ರೆ ಟೈಮ್ನಾಗ 7 ಜೊತೆ 8 ಜೊತೆ ಇದ್ದೇ ಇರ್ತಾವ ಮನ್ಯಾಗ. ಹಾ ಈಗ ಘಾಟಿ, ಕೆಮ್ಮೇನಹಳ್ಳಿ, ಸಿದ್ಧಗಂಗಾ, ಹಾ ಮಧುಗಿರಿ, ಹಾ ಬಡವನಹಳ್ಳಿ, ಚೋಳೂರು ಹ್ಮ್ ಇರ್ತವೆ. ಈಗ ಮೊನ್ನೆ ಚೋಳೂರು ಹಾಕೊಂಡು ಹೋದ್ವಿ 7 ಜೊತೆ. ಹಾ ಒಂದ್ 3 ಜೊತೆ ಮಾರಿವಿ, ಇನ್ನೊಂದ್ ಸ್ವಲ್ಪ ವಾಪಸ್ ಬಂದು. ಹ್ಮ್ ಘಾಟಿ ಒಳಗೆ ಒಂದ್ 3 ಜೊತೆ ಮಾರಿವಿ. ಹ್ಮ್ ಈಗ ಮನ್ಯಾಗ ನಮ್ಮೂರಾಗೆಲ್ಲ ಸೇರಿ ಒಂದ್ 50 ಜೊತೆ ಅವೀಗ. ಹ್ಮ್ ನಾಳೆ ಓಸಿ ಎಲ್ಲ ಇಲ್ಲಿಗೆ ಬರ್ತವೆ. ಎಲ್ಲ ಇಲ್ಲಿಗೆ ಬರ್ತಾವ. ಎಲ್ಲ ರೈತ ಐತೆ ನಮ್ಮವೆಲ್ಲ. ಹಾ ಶೋಕಿವಿಲ್ಲ. ಶೋಕಿ ಇಲ್ಲ. 1.5 ಎಲ್ಲ ಒಟ್ಟಿನಲ್ಲಿ ರೈತರಿಗಾಗಿ ರೈತರು ಐತೆ ಎಲ್ಲ ಕೆಲಸ ಮಾಡಿರುತ್ತೆ ಎಲ್ಲ. ಹ್ಮ್ ಎಲ್ಲ ಕೆಲಸ ಮಾಡಿರೋ. ಎಲ್ಲ ಕೆಲಸ ನಿಮ್ ನಂಬರು 84 ಹಾ 31 ಹಾ 23 ಹ್ಮ್ 6484. ನಿಮ್ಮ ಎಷ್ಟು ಜೊತೆ ಇದಾವೆ? ನಮ್ಮವು ಈಗ ಮನ್ಯಾಗ ಹಾ. ಒಂದ್ 8 ಜೊತೆ ಅದಾವ. 8 ಜೊತೆ. ಏನ್ ನೀನು ಸ್ಟೂಡೆಂಟಾ ಇಲ್ಲ ಅಲ್ಲೇ ಬಿಟ್ಬಿಟ್ಟ ಓದಿದ್ದ? ಐಟೆ ಮುಗಿಸಿ ಇಲ್ಲೇ 2 ಕಿಲೋಮೀಟರ್ ಕಾಲೇಜ್ ನಮ್ದು. ಹಾ ಬೆಳಗೊಂಬ ಐಟೆ ಕಾಲೇಜ್. ಹಾ ಅಲ್ಲಿ ಓದಿ ಮುಗಿಸಿ ಹಾ ಆಮೇಲೆ ರೈತರ ಕೆಲಸ ಮಾಡಕ್ ನಿಂತ್ಕೊಂಡು ಓ ಫ್ಯಾಕ್ಟ್ರಿ 15,000 ಕೊಡ್ತಾರೆ. ಹಾ ನಾವ್ ಹೋಗೋದ್ ಬಿಟ್ಟು ಇದೇ ಮಾಡಕ್ ನಿಂತೀವಿ. ಅಂದ್ರೆ ಫ್ಯಾಕ್ಟ್ರಿಗೆ ಹೋಗಲ್ಲ? ಹೋಗಲ್ಲ. ನಾವೆಲ್ಲ ಹೋಗ್ತಾ ಇದೀವಲ್ಲ. ನೀವ್ ಹೋಗ್ತಾ ಬಿಡಿ ಸರ್, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ. ಹೌದಾ? ನಾವೇ ಹೊಲ್ದಾಗೆ ಹಾ ಮಾಮೂಲಿ ಮುಂಗಾರಿ ಟೈಮ್ ರಾಗಿ ಬೆಳೆಯೋದು, ಹಾ ಬೇಸಿಗೆ ಇವಾಗ ತಿಂಗಳಿಗೆ ಇದ್ರಲ್ಲಿ 20,000 ಸಂಪಾದನೆ ಮಾಡ್ತೀಯಾ? ದೇವ್ರ ಕೈ ಬಿಟ್ರೆ 1,00,000 ದುಡಿತೀವಿ, 2,00,000 ದುಡಿತೀವಿ. ಹೌದಾ? ಓವರ್ ಜೊತೆ ಒಂದೊಂದ್ 10,000 ಹೋಗತ್ತೆ. ಹಂಗೆ ಹಂಗೆ ವ್ಯಾಪಾರ ಅಂದ್ರೆ ಹೋಗುತ್ತೆ ಬರುತ್ತೆ. ಆದ್ರೆ ನಿನ್ನ ಮೆಚ್ಬೇಕು. ನಿನ್ನಂತೆ ಯಾರು ಯೋಚನೆ ಮಾಡಕ್ಕಾಗಲ್ಲ. ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಬಿಡಿ ಸರ್, ಮಾಡ್ಬೇಕಾದ ಅವಾಗ ಮಾಡಿ. ಏನು ನಿಂಗೆ ಯಾವ ತರ ಅನ್ನಿಸ್ಲಿಲ್ವಾ ಫ್ಯಾಕ್ಟ್ರಿಗೆ ಹೋಗ್ಬೇಕು? ನಾವ್ ಒಂದಿನ ಕಾಲಿಗೆ ಬಿಡಿ ಸರ್ ಬಾಕ್ಲಿಗೆ. ನಾವು ಸಣ್ಣವರಿಂದ ನಮ್ಮ ತಂದೆರೆಲ್ಲ ರೈತರ ಕೆಲಸ ಮಾಡ್ತಾರೆ, ಅದಾರ ಬಂದ್ಬಿಟ್ಟಿವಿ ನಾವು. ಅದನ್ನೇ ಮಾಡ್ಬೇಕು. ಸರಿನಪ್ಪ, ಆಯ್ತು. ಆಲ್ ದಿ ಬೆಸ್ಟ್ ಅಣ್ಣ. ನಿಮ್ಮ ಹೆಸರು? ಯಾವೂರ್ನವ್ರು? ಹಂಚಿಮರನಹಳ್ಳಿ. ಎಷ್ಟ್ ಜೊತೆ ಇದಾವ್ ನಿಮ್ಮೂರವು? ಇವೆಲ್ಲ ನಿಮ್ಮವೇನಾ? ಏನ್ ಸಿದ್ಧಗಂಗೆ ಜಾತ್ರೆ ಇವತ್ತಿನಿಂದ ಸ್ಟಾರ್ಟ್? ಇವತ್ತಿನಿಂದ. ಹೆಂಗಿದೆ ವ್ಯಾಪಾರ? ಯಾವನ್ನ ಮಾರೋದ್ರ? ಇನ್ನು ಎಷ್ಟೊತ್ತಾಯ್ತು ಬಂದು? 12 ಗಂಟೆಗೆ. ಬರ್ತಾವ್ರಾ? ನಿಮ್ಮವ್ ಯಾವ? ಇವೆರಡು. ಚೂರ್ ಬಿಸಿಲು ಈ ಕಡೆಕ್ ಬಂದ್ರೆ ಚೆನ್ನಾಗ್ ಕಾಣುತ್ತೆ. ಇವೆರಡ ಒಂದ್ ಜೋಡಿ? ಏನ್ ಅಲ್ಲಿ ಮಾಡವ? ಅಲ್ಲಿ ಮಾಡಿಲ್ಲ. ಎಷ್ಟು ಹೇಳ್ತೀರಾ ಬೆಲೆ? 120. ನಂಬರ್ ಐತಾ ನಿಮ್ದು? ಹೇಳ್ರಿ ಫೋನ್ ನಂಬರ್. ಹಾ 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 ನಿಮ್ಮ ಹೆಸರು? ಹನುಮಂತರಾಯಪ್ಪ. ಇವ್ಯಾರವು? ಎಲ್ಲಿದ್ದಾರೆ ಅವರಾ? ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಯಾವ್ರು ನಿಮ್ದು? ನಮ್ದು ಸಿದ್ದಿಪಟ್ಟಣ ಹತ್ರ ಹಂಚಿಮರನಹಳ್ಳಿ. ಹಂಚಿಮರನಹಳ್ಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಯರಾಮಯ್ಯ ಅಂತ. ಜಯರಾಮಯ್ಯ. ಸಿದ್ಧಗಂಗೆ ಜಾತ್ರೆ ಯಾವತ್ತಿನಿಂದ ಸ್ಟಾರ್ಟ್ ಆಗಿದೆ? ಸ್ವಾಮಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ರಾಸುಗಳೆಲ್ಲ ಇವತ್ ಬೆಳಗ್ಗೆಯಿಂದ ಬರ್ತಾ ಐತೆ. ಇಲ್ಲಿ ನೋಡಕ್ಕೆ ವಿಶೇಷ. ನಿನ್ನೆಯಿಂದ ಜಾತ್ರೆ ಸೇರ್ಕೊಂಡೈತೆ ಸ್ವಾಮಿ. ನಮ್ಮ ತುಮಕೂರು ಜಿಲ್ಲೆಗೆ ವಿಶೇಷವಾದ ಜಾತ್ರೆ ಅಂದ್ರೆ ಇದು. ಅಂದ್ರೆ ದೊಡ್ಡ ಜಾತ್ರೆ. ದೊಡ್ಡ ಜಾತ್ರೆ. ಇಲ್ಲಿ ಅನ್ನ ಸಂತರ್ಪಣೆಗಾಗ್ಲಿ, ಗೋಗುಳ್ಗಾಗ್ಲಿ, ಯಾವುದೇ ಆಗ್ಲಿ ಒಂದು ಏನ ಅಡೆತಡೆ ಇಲ್ದಂಗೆ ವಿಶೇಷವಾಗಿ ಎಲ್ಲಾನು ಊಟ, ಉಪಚಾರ, ಇನ್ನೊಂದು ಜಾಗ, ನೀರಿಂದು, ಲೈಟು, ಕರೆಂಟು ಪ್ರತಿಯೊಂದಕ್ಕೂ ವಿಶೇಷವಾಗಿ ಕೊಡುಗೆ ಕೊಡುತ್ತೆ. ಹೌದಾ? ಎಲ್ಲ ಅನುಕೂಲನೂ ಮಾಡ್ಕೊಡ್ತಾರೆ. ಅನುಕೂಲನೂ ಐತೆ ಸ್ವಾಮಿ. ಇಡೀ ನಮ್ಮ ಇಂಡಿಯಾದಾಗೆ ಎಲ್ಲೂ ಕೊಡಲ್ಲ ಸ್ವಾಮಿ ಈ ಸವಲತ್ತು. ಸ್ವಾಮಿ ವಿಶೇಷ. ಎಣ್ಣೆ ಇವತ್ತು ಮಾಡಲ್ಲ. ನಾನ್ 12 ವರ್ಷ ಹುಡುಗನಿಂದಲೂ ಈ ಜಾತ್ರೆ ಮಾಡ್ತೀನಿ. ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಈಗ? ಸ್ವಾಮಿ ನನಗೆ 60ಕ್ಕಿಂತ 1 ವರ್ಷ ಕಮ್ಮಿ ಆಯ್ತು ಸ್ವಾಮಿ. 59 ವರ್ಷ. ಅವತ್ತಿಂದ ಮಾಡಿದ್ದೀರಾ? ಮಾಡ್ತಾ ಇದ್ದೀನಿ. ಹೆಂಗಿದೆ ಅನುಭವ ನಿಮ್ದು? ಅನುಭವ ನಾನು ಅವಾಗ ಬೆಲೆ ಕಮ್ಮಿ ಇತ್ತು ಸ್ವಾಮಿ. ಚಿಕ್ಕದೊಂದ್ ಕರ ತಗೊಂಡ್ರು 1-1.5 ಸಾವಿರ ಕೊಡೋರು. ದಿನೇ ಬೆಲೆ ಏನಾಗೈತೆ ಅಂದ್ರೆ ಹೋಗೈತೆ. ರೈತರುಗಳು ಅವಕ್ಕೆ ಮನ್ನಣೆ ಕೊಡಲ್ಲ. ಎಲ್ಲ ಈ ಹೈನುಗಾರಿಕೆ ಅಂತೇಳಿ ವಿಶೇಷ ತಳಿ ಮಾಡ್ಕೊಂಡು ಎಲ್ಲ ಸೀಮೆ ಅದು ಇದು ಅಂತ ಹೇಳಿ ಇದ್ ಮಾಡ್ತಾರೆ. ಈ ಹಳ್ಳಿಕಾರ್ ತಳಿ ಸಾಕಿ ನಮ್ಗೆ ರೈತರಿಗೆ ಮನ್ನಣೆ ಬರ್ಬೇಕು ಅಂದ್ರೆ ಇದನ್ ಬಿಟ್ರೆ ನಮ್ಗೆ ಇನ್ನೊಂದಿಲ್ಲ. ಹೌದೌದು. ಅಂದ್ರೆ ಎಣ್ಣೆ ಹಸುಗಳು ಸಾಕ್ತೀರಾ? ಸಾಕ್ತಿವಿ ಸ್ವಾಮಿ. ಮನೆ ಹತ್ರ ಅವ್ ಸ್ವಾಮಿ. ಮನೆ ಹತ್ರ ಅದೇ ಅವರಿಂದ ಕರುಗಳು ತಗೊಂಡು ನಾವು ಯಾವ್ದೇ ಕಾರಣಕ್ಕೂ 7 ಮಾಡ್ಸಲ್ಲ. ಇದ್ನೇ ಓರಿತಕ್ಕೆ ಟೆಂಪೋ ಆಗ್ಲಿ ತುಂಬ್ಕೊಂಡು 10 ಕಿಲೋಮೀಟರ್ 15 ಕಿಲೋಮೀಟರ್ ಇರ್ಲಿ ನಾವು ಓರಿನೇ ಕೊಡ್ಸ್ತೀವಿ. ನಿಮ್ ಸುತ್ತಮುತ್ತ ಹಳ್ಳಿಗಳ ಕಡೆ ಎಲ್ಲಿದೆ ಓರಿ ಸ್ವಾಮಿ? ನಮ್ಮ ಸುತ್ತಮುತ್ತ ಅಂದ್ರೆ ಬರ್ಕ ಅಂತ ಬರುತ್ತೆ. ಹೌದೌದು. ಬರ್ಕಕ್ಕೆ
ಕೆಂಪದಾಗ ಹಾಕೊಂಡ್ ಹೋಗ್ತೀವಿ. ಹ್ಮ್ ಹಂಗಿಲ್ಲ ಅಂದ್ರೆ ಆ ಕಡೆ ಬೆಂಡೋಣೆ ಐತೆ ಅದು ಓರಿ ಚೆನ್ನಾಗಿರೋದ್ ಕಟ್ಕೊಂಡಿಲ್ಲ. ಹಾ ನಾವ್ 10 ಕಿಲೋಮೀಟರ್ ಆಗ್ಲಿ ನಾವ್ ಟೆಂಪೋದಾಗೆ ತುಂಬ್ಕೊಂಡು ಹೋಗಿ ಅಲ್ಲಿ ಅಲ್ಲೇ ಓರಿ ಹಾಕ್ಸಮ್. ಅಂದ್ರೆ ಸೆವೆನ್ ಕೊಡ್ಸಲ್ಲ. 7 ಕೊಡ್ಸಲ್ಲ ಸರ್. ಹಾ 7 ಕೊಡ್ಸಿರ ಸೀಮೆಕರು ಹಾಕಿರಿ ಏನ್ ಬರುತ್ತೆ ಸ್ವಾಮಿ? ಇಷ್ಟೆಲ್ಲ ಕಟ್ತಿದ್ದು. ಹಾ ಅಂದ್ರೆ ನಿಮ್ಗೆ ಈ ಹಳ್ಳಿಕಾರು ಓರಿಗಳ ಬಗ್ಗೆ ತುಂಬಾ ಕಾಳಜಿ ಇದೆ. ಕಾಳಜಿ ಐತೆ ಸ್ವಾಮಿ, ಕಾಳಜಿ. ನೆನ್ನೆ ಇವತ್ತಲ್ಲ ಅನುಭವ ಐತೆ. ಹಾ ನಾವು ವಿಶೇಷವಾಗಿ ಜಾತ್ರೆ ಮಾಡ್ತೀವಿ. ಇದು ಬಿಟ್ರೆ ಬೇರೆ ಏನ್ ವೃತ್ತಿ ಮಾಡ್ಕೊಂಡಿದ್ದೀರಾ? ಸ್ವಾಮಿ ನಾವು ವ್ಯವಸಾಯ ಮಾಡ್ತೀವಿ. ಹಾ ಮತ್ತೆ ವ್ಯವಸಾಯದೆಲ್ಲ ಮುಗಿದ್ಮೇಲೆ ನಾವು ಸೆಂಟ್ರಿಂಗ್ ಹೋಗ್ತೀವಿ, ಸೆಂಟ್ರಿಂಗು ಮಾಡ್ತೀವಿ. ಅಂದ್ರೆ ಎಲ್ಲ ಕೆಲ್ಸಕ್ಕೂ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀವಿ. ಹಾ ಅಂದ್ರೆ ಇವನ್ನೇ ನಂಬಿ ಅವಲಂಬಿಸಿ ಜೀವನ ಮಾಡೋದು. ಹೌದು. ಇದು ಬೆಲೆ ಏನ್ ಹೇಳ್ತೀರಾ ನಾವು? ಸ್ವಾಮಿ ಬೆಲೆ ಇದು 1 ಹೊತ್ತು ಹೇಳ್ತೀವಿ ಸ್ವಾಮಿ. ಈ ಜೋಡಿಗೆ ಈ ಜೋಡಿ ಅಲ್ಲಿ ಹಾಕಿದಾವ? ಅಲ್ಲೂ ಒಂದು ಮಾಡೈತೆ, ಒಂದು ಮಾಡಿಲ್ಲ. ಒಂದ್ ಮಾಡಿಲ್ಲ. ಸರಿ, ಮುಂದೆ ತೋರಿಸಿ. ಇದೇನ್ ಒಂಟಿನಾ? ಇದು ಒಂಟಿ ಸ್ವಾಮಿ. ಹಾ ಒಂಟಿ ಮೊನ್ನೆ ತಗೊಂಬಂದೆ. 4 ದಿನ ಆಯ್ತು. ಅದ್ರ ಜೊತೆ ಒಂದು ಊಟ ಮಾಡೋಣ ಅಂತ ಬಂದಿದ್ದೀನಿ. ಈಗ ಈ ಜಾತಿಯಲ್ಲಿ ಊಟ ಮಾಡ್ಕೋಬೇಕು. ಈ ದೊಡ್ಡವ್ ಮಾರಿದ್ರೆ ಇದನ್ನ ಉಳಿಸ್ಕೊಂಡು ಮುಂದೆ ಮಾಮೂಲಿ ಓರಿ ಮಾಡ್ಕೋಬೇಕು. ಮುಂದೆ ಜಾತ್ರೆಗೆ ಅದು ಮುಂದೆ ಜಾತ್ರೆಗೆ ಓರಿ ಮಾಡ್ಕೋಬೇಕು. ಹೌದೌದು. ಅದೆಷ್ಟು ಮಾರಕ್ಕೆ ಅಂತಂದಿಲ್ವಾ? ಅದು ಬಂದ್ರೆ ವ್ಯವಹಾರಕ್ಕೆ ಬಂದ್ರೆ ಮಾಡ್ತೀವಿ, ಇಲ್ಲ ಊಟ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅದ್ರಾಗೆ ಲಾಭ ಪಡ್ಕೋಬೇಕು. ಕಸಿ ಮಾಡ್ಸಿಲ್ಲ? ಇಲ್ಲ ಕಸಿ ಮಾಡ್ಸಿಲ್ಲ. ಕಸಿ ಮಾಡ್ತೀವಿ, ಊಟ ಮಾಡಿ ನಿತ್ತಿ ಮಾಡಿಸಿ ಕಸಿ ಮಾಡ್ಬೇಕು. ಅದ್ರ ಬೆಲೆ ಎಷ್ಟು? ಇದ್ರ ಬೆಲೆ 38,000 ಹೇಳ್ತೀವಿ ಸರ್. 38,000. ಹಂಗೆ ಮುಂದೆ ತೋರ್ಸಿ. ಇವೇನ್ ಚಿಕ್ಕರುಗಳು? ಈ ಚಿಕ್ಕರುಗಳು ಸ್ವಾಮಿ ಮನೆಗೆ ಬೆಳೆದಿರೋ ಸ್ವಾಮಿ ಇವು. ಇರೋವಲ್ಲ, ಮನೆಗೆ ಬೆಳೆದಿರೋ, ಮನೆಗೆ ಹಸ್ಕೊಳ್ಳೋವಿ, ಮನೆಗೆ ಹಸ್ಕೊಳ್ಳೋವಿ ಬೆಳೆದಿರೋ ಸ್ವಾಮಿ. ಹೌದಾ? ಮನೆ ಕರುಗಳು ಮೇದಿಲ್ಲ ಅನ್ಸುತ್ತೆ. ಮೇದಿಲ್ಲ, ಬದುಕು ಜಾಸ್ತಿ, ಹಂಗಾಗಿ ಇಲ್ಲಿಂದ ಈಚೆಗೆ ಅವಕ್ಕೆ ಫಲವತ್ ಮಾಡ್ಕೋಬೇಕು. ನೀವು ಕೆಲ್ಸ ಕಲಿಸ್ತೀರಾ? ಕೆಲ್ಸ ಕಲಿಸ್ತೀವಿ ಸ್ವಾಮಿ. ಉಳ್ಮೆ ಮಾಡಕ್ ಬೇಕಲ್ವಾ ಸ್ವಾಮಿ? ಅಂದ್ರೆ ನೀವು ಟ್ರ್ಯಾಕ್ಟರ್ ಜಾಸ್ತಿ ಬಳಸಲ್ಲ? ಜಾಸ್ತಿ ಬಳಸಲ್ಲ. ಆದ್ರೆ ಸ್ವಲ್ಪ ಅದನ್ನು ಮಾಡ್ಕೊಂತೀವಿ. ಫಸ್ಟ್ನೇದು ಉಳ್ಮೆ ಮಾಡ್ಸ್ಕೊಂತೀವಿ, ಆಮೇಲೆ ಎಲ್ಲಾ ನೇಗ್ಲಾಗ ಹೊಡ್ಕೊಂಡು ಎಲ್ಲ ಬಿತ್ತನೆನೋ ನೇಗ್ಲಾಗ ಮಾಡ್ಕೊಂತೀವಿ. ಟ್ರ್ಯಾಕ್ಟರ್ ಸಾಲ ಓಡಿಸಲ್ಲ. ಹೌದು ಸರ್. ಅದು ಅದ್ರ ಜೋಡಿ? ಇದ್ರ ಜೋಡಿ ಇದು ಒಂಟಿ ಸ್ವಾಮಿ. ಇದು ಒಂಟಿ ತಗೊಂಬಂದಿರೋದು. ಇಲ್ಲಿ 4 ದಿನ ಆಯ್ತು ಇದನ್ನ ತಗೊಂಬಂದು. ಇದ್ರ ಜೊತೆಗೊಂದು ಊಟ ಮಾಡ್ಬೇಕು. ಮುಂದೆ ಇವ್ನು ದೊಡ್ಡ ಮಾಡಿ ಆ ತರ ಬೋರಿ ಮಾಡ್ತಾರೆ. ಇದ್ರ ಬೆಲೆ ಏನ್ ಹೇಳ್ತೀರಾ? ಇದ್ರ ಬೆಲೆ 40,000 ಹೇಳ್ತೀವಿ. 40,000. ಅಂದ್ರೆ ಚೆನ್ನಾಗೈತೆ ಒಂದ್ ಸ್ವಲ್ಪ. ಚೆನ್ನಾಗೈತೆ. ಅದ್ರ ಜೊತೆಗೆ ಊಟ ಮಾಡ್ಕೊಂಡು ಮುಂದೆ ಮತ್ತೆ ದೊಡ್ಡ ಬೋರಿ ಕೊಂಬು ಎಲ್ಲ ರೆಡಿ ಮಾಡಿದ್ದೀರಾ? ಅದ ಹೆಣ್ಗಾರು ಅದ್ರ ಬೆಲೆ ಏನು ಸ್ವಾಮಿ? ಇದನ್ನ 32,000. 32,000. ಈಗ ಇವತ್ತು ಸ್ಟಾರ್ಟ್ ಆಗಿದೆಯಲ್ಲ ಸಿದ್ಧಗಂಗೆ ಜಾತ್ರೆ, ರೈತರು ಇನ್ನು ಗೊತ್ತಿಲ್ಲ ಜನಕ್ಕೆ ಜಾತ್ರೆಗೆ ಸ್ಟಾರ್ಟ್ ಆಗೈತೋ ಇಲ್ವಾ ಅಂತ. ಅದಕ್ಕೆ ಇವತ್ತು ವಿಡಿಯೋ ಹಾಕ್ತೀನಿ. ನೀವ್ ಹೇಳಿ, ರೈತರು ಬನ್ನಿ, ಎಲ್ಲ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಇಡೀ ಜಾತ್ರೆ ಸ್ಟಾರ್ಟ್ ಆಗೈತೆ ನಮ್ ಸಿದ್ಧಗಂಗೆ ಮಟ್ಟದ್ದು. ಆದಷ್ಟು ಜನ ಬಂದು ನಮ್ ಸಿದ್ಧಗಂಗೆ ಜಾತ್ರೆ ಇನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಎತ್ ನಿಲ್ಲಿಸ್ಬೇಕು. ಜನ ಸಂಪರ್ಕಣೆ ಇನ್ನೊಂದು ಮತ್ತೊಂದು ಎಲ್ಲ ನೋಡಿ ನೀವು ಬಂದು ಜಾತ್ರೆ ಇನ್ನ ದೊಡ್ಡದ ತರವಾಗಿ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ ಸ್ವಾಮಿ. ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ಕಳಕಳಿಯಿಂದ ಬೇಡ್ಕೊಳ್ತೀನಿ. ನಿಮ್ ನಂಬರ್ ಹೇಳಿ. 9480724916. ಫೋನ್ ಮಾಡಿದ್ರೆ ಯಾರಾದ್ರೂ ಬನ್ನಿ ಸೇರ್ತಾ ಇದೆ ಅಂತ ಹೇಳಿ. ಸರಿ ಅಣ್ಣ, ಆಯ್ತು. ಇವ್ ಯಾರವು? ಇವು ಬರಪ್ಪ. ನಿಮ್ಮ ಹೆಸರು? ರಾಕೇಶ್. ಹಂಚಿಮಾರ್ನಹಳ್ಳಿ. ಪೂರ ಅಡ್ರೆಸ್ ಹೇಳಿ. ಹಂಚಿಮಾರ್ನಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್, ಸಿಎನ್-ದುರ್ಗ ಹೋಬಳಿ, ಪೋಸ್ಟ್. ಇವ್ರ ಬೆಲೆ ಹೇಳ್ತೀರಾ ಒಂದೊಂದಾಗಿ? ಸ್ವಾಮಿ ಇವನ್ನ 55,000 ಹೇಳ್ತೀವಿ ಸ್ವಾಮಿ. 55,000. ಇದೇನು ಹೆಣ್ಗರುನಾ? ಕಟ್ಸು. ಏನು ಒಂದ್ ವರ್ಷದವ? 1 ವರ್ಷದ ಮೇಲೆ 1 ತಿಂಗಳು. ಒಂದು ತಿಂಗಳು. ಇವು 75,000 ಹೇಳ್ತೀನಿ ಸ್ವಾಮಿ. ಇದೇನು ಕಟ್ಸು. ಸರಿ. ಇದು ಜೋಡಿ. ಜೋಡಿ ಅಂದ್ರೆ ಈ ಜೋಡಿಗೆ 75,000. 75,000 ಹೇಳ್ತೀನಿ. ಇವು 95,000 ಹೇಳ್ತೀನಿ. ಇವೇನು ಅಲೆ ಎಲ್ಲ ಆಗಿದ? 4 ಕಲ್ಲು. 4 ಕಲ್ಲು. 4 ಕಲ್ಲು. ಅದು ಫಲ ಆಗಿದೆ. ಇನ್ನೊಂದು 1 ತಿಂಗಳ ಕರ ಆಗ್ತದೆ. ಕರ ಆಗುತ್ತಾ? ಹೌದಾ? ಅಂದ್ರೆ ಎಲ್ಲ ಕೆಲಸ ಎಲ್ಲ ಮಾಡಿರ್ತಾವ? ಕೆಲಸ ಎಲ್ಲ ಇವೇ ಮಾಡಿರೋ ಸ್ವಾಮಿ. ಹೌದು. ಕೆಲಸ ಹೊಡಿತಿರೋ ಮನೆಗಳು ಇದ್ದಾವೆ. ಪರವಾಗಿಲ್ಲ, ಚೆನ್ನಾಗಿದೆ ಬಸ್ಸು. ನೀವು ಏನ್ ವೃತ್ತಿ ಮಾಡ್ಕೊಂಡಿದ್ದೀರಾ? ನಾವು ಸೆಂಟ್ರಿಂಗ್ ಕಲ್ಸ್ಕೋತೀವಿ. ದನಕರು, ವ್ಯವಸಾಯ, ಕೃಷಿ ಎಲ್ಲ ಮಾಡ್ತೀರಾ? ಅದೇ ಫ್ಯಾಕ್ಟ್ರಿ ಸೈಡ್ ಏನೋ ಹೋಗಿಲ್ಲ? ಫ್ಯಾಕ್ಟ್ರಿ ಸೈಡ್ ಹೋಗಿದ್ವಿ, ವರ್ಕೌಟ್ ಆಗಲ್ಲ. ಹೆಂಗೆ ಎಲ್ಲಾರ್ಗು ವರ್ಕೌಟ್ ಆಗುತ್ತಲ್ಲ? ಫ್ಯಾಕ್ಟ್ರಿಲಿ 15,000 ಸಂಬಳ ಕೊಟ್ರಿ ಏನ್ ಆಯ್ತು ಸ್ವಾಮಿ? 15,000 ಅಂದ್ರೆ ಅದಕ್ಕಿಂತ ಜಾಸ್ತಿ ದುಡಿಮೆ ಮಾಡ್ತೀರಾ? ಮಾಡ್ತೀವಿ ಸ್ವಾಮಿ. ಹಂಗಾದ್ರೆ ಪರವಾಗಿಲ್ಲ.
ನಿಮ್ ನಂಬರು 8277669630. ರೈತರಿಗೆ ಹೇಳಿ ಜಾತ್ರೆ ನಡೀತಾ ಇದೆ ಬನ್ನಿ ಅಂತ. ಸ್ವಾಮಿ ಎಲ್ಲ ಜಾತ್ರೆ ನಡೀತಾ ಇದೆ, ಸಿದ್ಧಗಂಗೆ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ರೈತರಲ್ಲಿ ಕಳಕಳಿ ಪ್ರಾರ್ಥನೆ, ಒಂದ್ ಸಿದ್ಧಗಂಗೆ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡಿ. ಓಕೆ, ಸೂಪರ್ ಆಗಿ ಹೇಳಿದ್ರಿ. ನಿಮ್ ನಂಬರ್ ಹೇಳಿದ್ರಲ್ಲ, ಯಾರಾದ್ರೂ ಫೋನ್ ಮಾಡಿದ್ರೆ ಹೇಳಿ ಜಾತ್ರೆ ಅಲ್ಲೇ ಸೇರ್ತಾ ಇದೆ ಬನ್ನಿ ಅಂತ ಹೇಳಿ. ಆಯ್ತಾ? ಯಾವ ಚಾನಲ್ ಯಾವ ಸರ್? ರವೀಂದ್ರ ಕನ್ನಡ ಚಾನಲ್ ಅಂತ ನೋಡಿ. ಕನ್ನಡ ಚಾನಲ್. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರಣ್ಣ? ರಾಜಣ್ಣ. ರಾಜಣ್ಣ. ಇದು ಸಿದ್ಧಗಂಗೆ ಜಾತ್ರೆ ಎಂದ್ ಬಂದ್ರಿ? ವರಿ ಬರಕ್ ಬಂದಿದ್ದೀವಿ. ಅಲ್ಲ, ಎಂದ್ ಬಂದಿದ್ದು? ಇವತ್ತು ಬಂದಿದ್ವಿ. ಇವತ್ ಬಂದಿರ? ಇವತ್ತೇನ ಸ್ಟಾರ್ಟ್ ಆಗಿರೋದು? ಇವತ್ತೇ ಸ್ಟಾರ್ಟ್ ಆಗಿರೋದು. ಇವತ್ತೇ ಎಷ್ಟು ಜೊತೆ ಹೊಡ್ಕ ಬಂದಿದ್ರ? ನಾವೊಂದ್ 2 ಜೊತೆ ಹೊಡ್ಕೊಂಡ್ 2 ಜೊತೆ. ಇವೇನಾ? ಹಾ, ಚೆನ್ನಾಗಿದಾವೆ. ಇವು ಬೆಲೆ ಎಷ್ಟು ಹೇಳ್ತೀರಾ? 210 ಹೇಳ್ತೀವಿ. 210. ಚೆನ್ನಾಗಿದೆ. ಏನು ಫೈನಲ್ ಎಷ್ಟು ಹೇಳ್ತೀರಾ? ಏನ್ ಕುಂತ್ಕೊಂಡಾಗ ಏನೋ ಒಂದ್ ಹೆಚ್ಚಿಗೆ ಆಗ್ತದೆ. ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಕೊಡ್ತೀವಿ. ಅಷ್ಟ್ರಲ್ಲೇ ಇರಕ್ಕಾಗಲ್ಲ. ಅವ್ರು ಇರಕ್ಕಾಗಲ್ಲ, ನೀವು ಇರಕ್ಕಾಗಲ್ಲ. ಹಂಗ ಅವೆಷ್ಟು ಹೇಳ್ತೀರಾ? ಅವು ನಿಮ್ಮವೇನಾ? ಅವು ಸಣ್ಣಗರು, ಅವರು ಬೇರೆ ಇರೋವು. ನಿಮ್ಮ ಇದೊಂದೇ ಜೊತೆ. ಅಂದ್ರೆ ಜಾತ್ರೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ನಿಮ್ಮ ಅನುಭವ. ನಿಮ್ ಜಾತ್ರೆ ಬಗ್ಗೆ ಇನ್ನು ವ್ಯಾಪಾರ ಇಲ್ಲ, ಜನ ಬಂದಿಲ್ಲ, ವ್ಯಾಪಾರ ಇಲ್ಲ. ಈ ಜಾತ್ರೆದಲ್ಲ, ಇಷ್ಟು ದಿನ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಜಾತ್ರೆಗಳು ವರ್ಷ ಮಾಡ್ತಾ ಇರ್ತೀವಿ. ಅದ್ರ ಅನುಭವ ಹೇಳಿ. ಮಾಡಿ ಹೋಗ್ತೀವಿ, ಸುದ್ದಲ್ಲಿ ಅಂದ್ರೆ ಮಾಗಡಿಲು ನಡೀತಲ್ಲ ಜಾತ್ರೆ? ಮಾಡಿ ನಡೀತೀವಿ. ಉಗಾದಿ ಹಬ್ಬದ ದಿನ. ಉಗಾದಿ ಹಬ್ಬ ಅಂದ್ರೆ ಮುಂಚೆಲೆ ಸೇರುತ್ತಾ? ಉಗಾದಿ ನಾಳಿಗೆ ಸೇರ್ಕೊಂಡ್ಬಿಡ್ತದೆ. ಹೌದಾ? ಅಲ್ಲಿ ಚೆನ್ನಾಗಿರ್ತಾವ, ಒಳ್ಳೆ ವಾರಿ ಬರ್ತಾವಲ್ಲ? ಒಳ್ಳೆ ಬರ್ತಾವಲ್ಲ. ಸಿದ್ಧಗಂಗೆ ಜ್ವರ ಸೇರ್ತದೆ. ಇದಕ್ಕಿಂತ ಜೋರಾಗಿ ಇಲ್ಲ, ಮಾಡಿ ಇದ್ದು ಜ್ವರ ಸೇರ್ತದೆ ಸಿದ್ಧಗಂಗೆ. ಹೌದಾ? ಇದು ಫೇಮಸ್ ಜಾತ್ರೆ. ಇದು ಫೇಮಸ್ ಜಾತ್ರೆ. ಎಷ್ಟು ಪರವಾಗಿಲ್ಲ ರೇಟ್ ಎಲ್ಲ? ಇನ್ನು ಗೊತ್ತಾಗೋದಿಲ್ಲ. ಹೋದ ವರ್ಷ ಚೆನ್ನಾಗಿತ್ತು. ಅಲ್ಲಿ ಅಂದ್ರೆ ರೈತರಿಗೆ ಇವಾಗ ದನ ಮಾಡ್ಕೊಂಡ್ ಬರ್ತಾರೆ ರೈತರು, ಅವ್ರಿಗೆಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ. ನೀರಂತೆ, ನೀರು ಎಲ್ಲ, ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ. ಎಲ್ಲ ಜಾತ್ರೆಗಿಂತ ವ್ಯವಸ್ಥೆ ಚೆನ್ನಾಗಿರ್ತದೆ. ಈ ಜಾತ್ರೆ ಎಲ್ಲಕ್ಕಿಂತ ಸೂಪರ್ ಆಗಿರುತ್ತೆ. ರೈತರಿಗೆ ಅನುಕೂಲವಾಗಿ. ಎಷ್ಟು ಹೇಳ್ತೀರಾ ಬೆಲೆ? 210 ಹೇಳ್ತೀವಿ. 210. ನಿಮ್ ನಂಬರ್ ಹೇಳ್ರಿ. 9845434514. ಯಾರಾದ್ರೂ ಫೋನ್ ಮಾಡಿದ್ರೆ ಜಾತ್ರೆ ಸೇರೈತೆ ಬನ್ನಿ ಅಂತ ಹೇಳಿ ಕೇಳ್ತಾರೆ. ನಿಮ್ ನಂಬರ್ ಕೊಟ್ಟಿದ್ದೀರಲ್ಲ, ಕೇಳ್ತಾರೆ. ಹಂಗೆ ಓರಿಗಳ ಬಗ್ಗೆನೂ ಕೇಳ್ತಾರೆ. ಸ್ವಲ್ಪ ಹೇಳಿ, ಮಾತಾಡಿ. ಆಯ್ತಾ? ಓಕೆ ಅಣ್ಣ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರಣ್ಣ? ವರದರಾಜು ಅಂತ. ವರದರಾಜು. ಎಷ್ಟ್ ಜೊತೆ ಹೊಡ್ಕೊ ಬಂದಿದ್ದೀರಾ? 2 ಜೊತೆ ಬಂದವೆ. 2 ಜೊತೆ. ಇವತ್ತೇನ ಸ್ಟಾರ್ಟ್ ಸಿದ್ಧಗಂಗೆ ಜಾತ್ರೆ? ಇವತ್ತೇ. ನೀವು ಎಷ್ಟೊತ್ತಿಗೆ ಬಂದ್ರಿ? ನಾವು ಒಂದು 2 ಗಂಟೆಗೆ ಬಂದ್ವಿ. 2 ಗಂಟೆಗೆ ಬಂದ್ರ? ಏನ್ ಬೆಲೆ ಹೇಳ್ತೀರಾ? ಒಂದು 220 ಇವು. ಅಲ್ಲೂ ಸಾಲ್ ಮಾಡಿಲ್ಲ ಇನ್ನ. ಅಲ್ಲೂ ಬನ್ನಿ, ಓರಿ ಪಕ್ಕ ಬನ್ನಿ. ಅಲ್ಲಿ ಮಾಡಿಲ್ಲ? ಇಲ್ಲ ಸರ್. ಚೆನ್ನಾಗಿದೆ ಓರಿ. ಅವಣ 180 ಹೇಳ್ತೀವಿ. 180. ಇವು ಅಲ್ಲಿಲ್ಲ. ಇವು ಅಲ್ಲಿ ಮಾಡಿ. ಏನೋ ಅದು ವೈಟ್ ಕಲರ್ ಬಂದಾವೆ, ಇನ್ನು ಕಲರ್ ಬರ್ಬೇಕಾ? ಬರ್ತೇವೆ. ಕಸಿ ಮಾಡಿಸಿಲ್ವಾ? ಕಸಿ ಆಗಿದೆ. ಓಕೆ, ನಿಮ್ ನಂಬರ್ ಹೇಳಿ. 7760068431. ಅದಣ್ಣ 55 ಹೇಳ್ತೀವಿ. 55. ಏನೊಂದು ವರ್ಷದ? 1 ವರ್ಷ ಆಗ ಸರ್. 1 ವರ್ಷ. ಚೆನ್ನಾಯ್ತು. ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಣ್ಣ. ಯಾವ್ರು ನಿಮ್ದು? ನಾವು ಸೊಂಡೆಪ್ಪ ತಾವರೆಕೆರೆ ಅಂತ. ಎಸ್ಗೊಲ್ಲಹಳ್ಳಿ ತಾವರೆಕೆರೆ. ಸೊಂಡೆಕುಪ್ಪನ? ಸೊಂಡೆಕುಪ್ಪಿಂದ ಹೊರಗಡೆ ಹೋಗ್ಬೇಕು. ತಾವರೆಕೆರೆ ಬಿಟ್ಟು 10 ಕಿಲೋಮೀಟರ್. ಹೌದಾ? ಓರಿ ನಿಮ್ಮವೇ? ನಮ್ಮವೇ. ಅಲ್ಲ ಆಗಿದೆ? ಲೈಟಿಂಗ್ಸ್ ಎಲ್ಲ ಹಾಕ್ತೀರಾ? ಚೆನ್ನಾಗಿದೆ ಓರಿ. ಇದೇನು ಒಂಚೂರು ಕಪ್ಪಗೈತಲ್ಲ?
ಇನ್ನೊಂದ್ ಸ್ವಲ್ಪ ಬಣ್ಣ ಬಂದ್ಬಿಟ್ಟು ಹಸಿದ ಅಂದ್ರೆ ಗಿಡ ಹಾಕ್ಸಿದೀವಿ. ಹೌದಾ ಅದಕ್ಕೆ ಒಂದ್ 2-3 ತಿಂಗಳು ಹೋಗ್ಬೇಕು. ಹಾ ಕೂಟೆ ಕಲ್ತೈತಾ ಹಾ ಕಲ್ತೈತೆ ಇವು ಅವನು ಇವೆಲ್ಲ ಹಾಕಿಲ್ಲ ಇನ್ನೂ ಅಲ್ಲಾಗಿಲ್ಲ. ಹಾ ಇವೆರಡರಲ್ಲೂ ಹಾ ಇನ್ನೂ ಅಲ್ಲಾಗಿಲ್ಲ. ಹಾ ನಾವು ಆರಂಭದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಇದ್ರಲ್ಲೂ ಮಾಡಿದ್ದೀರಾ ಇನ್ನು ಚೆನ್ನಾಗಿ ಗಾಡಿ ಮಾಡಿ ಎಲ್ಲ ಹೊಡಿತಾ ಹೋಗೋದು. ಹಾ ಕಳಿಸ್ಬಿಟ್ಟಿದ್ದೀವಿ. ಹಾ ಚೆನ್ನಾಗಿದೆ ಒಳ್ಳೆ ಎಷ್ಟು ಹೇಳ್ತೀರಿ ಬೆಲೆ ಇವು 3.5 ಲಕ್ಷ ಹೇಳ್ತಾ ಇದ್ದೀವಿ. 3.5 ಲಕ್ಷ ಹಾ ಅವು ಅವು 6.5 ಹೇಳ್ತಾ ಇದ್ದೀವಿ. 6.5 ಹಾ ಏನಣ್ಣ ಇಷ್ಟೊಂದು ಹೇಳ್ತೀರಾ ಹೆಚ್ಚಿಲ್ಲ ಹಾ ಅಂದ್ರೆ ಐತೆ ಐತೆ ಅದೊಂದು ಚೂರು ಬಣ್ಣ ಬಂದು ಇವತ್ತು 8 ಲಕ್ಷಕ್ಕೆ 10 ಲಕ್ಷಕ್ಕಿಲ್ಲ. ಹಾ ಇಷ್ಟು ಬಣ್ಣ ಬರ್ಬೇಕಾಯ್ತು ಇವು. ಹಾ ಇಷ್ಟು ಬಣ್ಣ ಬಂದಿದೆ ನೀನು 10 ಲಕ್ಷಕ್ಕೂ ಇಲ್ಲ ಹೆಚ್ಚು. ಎಷ್ಟು ವರ್ಷದಿಂದ ಮೇಯಿಸ್ತಾ ಇದೀರ ವರಿ ನಾನು ಹುಡುಗನಿಂದ ಅಲ್ಲೇ ಒಂದು 30 ವರ್ಷದಿಂದ ಓರಿ ಸಾಕ್ತಾ ಇದ್ದೀನಿ. ಒಂದು ದಿನ ತಪ್ಪಿಲ್ಲ. ಹಾ ಒಂದ್ ರಾತ್ರಿ 2 ರಾತ್ರಿ ಓರಿ ಸಿಗ್ತಾ ಹೋದ್ರೆ ಅಷ್ಟೇ. ಅದನ್ನ ರಾತ್ರಿ ನಮ್ಮಲ್ಲಿ ಇದ್ದೇ ಇರ್ಬೇಕು. ಎದ್ದೇ ಇರ್ಬೇಕು ಕೆಲಸ ಮಾಡ್ಲಿ ಬಿಡ್ಲಿ. ಹಾ ಇದೇ ವೃತ್ತಿನಾ ಹಾ ಇದೇ ವೃತ್ತಿ ನಮ್ಮ. ಅಂದ್ರೆ ಅಗ್ರಿಕಲ್ಚರ್ ಏನ್ ಮಾಡಲ್ಲ ಮಾಮೂಲಿ ಆರಂಭ ಎಲ್ಲ ಮಾಡ್ತೀವಿ. ಆರಂಭ ಎಲ್ಲ ಮಾಡಿ ಹಾ ತರಕಾರಿ ಬೆಳಿತೀವಿ. ಹಾ ಇವರಲ್ಲೇ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಕೆಲಸ ಇವರಲ್ಲೇ ಮಾಡ್ಕೊಂತೀವಿ. ಯೂಟ್ರಲ್ಲೇ ಮಾಡ್ತೀರಾ ಹಾ ಒಟ್ನಲ್ಲಿ ಇವು ಕೆಲ್ಸಕ್ಕೆ ಹೋಗಿದ್ದಾವೆ ಕೆಲಸ ಮಾಡ್ತೀವಿ. ಹಾ ಕೆಲಸ ಕಲ್ತಾರೆ ಚೆನ್ನಾಗಿ ಕಲ್ತಾರೆ. ಹಾ ನಾವು ಕೆಲಸ ಮಾಡೋದೇ ಹಾ ಯಾತ್ರೆ ಟೈಮಲ್ಲಿ ಒಂದು 3 ತಿಂಗಳು ಸಾಕಾಣಿಕೆ ಮಾಡ್ತೀವಿ. ಹಾ ಈಗ ಮಾರ್ಬೇಕು ಅಂದಾಗ ಹಾ ತಿರ್ಗಿ ಹೊಸ ಕೆಲಸ ಮಾಡೇ ಮಾಡ್ತೀವಿ. ಮಾಡೇ ಮಾಡ್ತೀರಿ ಕೆಲವರು ಸುಮ್ಮನೆ ಶೋಕಿ ಮಾಡ್ತಾರೆ. ಹಾ ನಾವೆಲ್ಲ ಕೆಲಸ ಇವಾಗ ಇಷ್ಟು ದುಡ್ಡಿಂದ ಅಂದ್ರೆ ಶೋಕಿನೇ ತಾನೆ ಇವು ಶೋಕಿನೇ. ಹಾ ನಾವು ಮನೆಗೆ ಏನಾರ ಮಾಡಿಲ್ಲ ಅಂದ್ರೆ ಮನೆಗೆ ಹೊಡ್ಕೊಂಡು ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀವಿ ಓ ಹ್ಞೂ ಹೇಳ್ರಿ ಮಾಡ್ಬೇಕು ನೀನು ಸ್ವಲ್ಪ ಮಾಡ್ಕೊಂಡ್ರೆ ನಮ್ಮ ರೈತ ಆಯ್ತದ. ಹಾ ಹೌದು ಯಾರೋ ದುಡ್ಡಿರೋರು ಮಾಡ್ತಾರೆ. ಎಲ್ಲರೂ ಮಾಡಕ್ಕಾಗಲ್ಲ. ಹಾ ಅವ್ರವ್ರ ಕೆಪಾಸಿಟಿ ಅಂದ್ರೆ ಐತೆ ಓರಿ ಏನೋ ನಿಮ್ ರೇಟು ಐತೆ ಓರಿ ಏನೋ ಹೈಟ್ ನೋಡ್ರಿ ಸಖತ್ ಹೈಟ್ ಇದೆ. ಎಷ್ಟಪ್ಪ ಹಾ ಎಷ್ಟು ಹೈಟ್ ಆಗ್ಬೋದು ವಯಸ್ಸು. ಹೌದು 2 ವರ್ಷ 2 ವರ್ಷ ಬರೀ 2 ವರ್ಷ ಎಲ್ಲಿ ಕೂಟ ಹಾಕುದ್ರಿ ನಾವು ಹಳ್ಳಿಲೇ ಕೂಡ ಹಳ್ಳಿಲೇ ಚೆನ್ನಾಗ್ ಮಾಡಿದ್ರಿ 120 ತಗೊಂಡು 6 ಲಕ್ಷ ಹೇಳ್ತೀರಾ ಅಪ್ಪ ಮಾರಿದ್ದೀರಾ ಇಷ್ಟಕ್ ಮುಂಚೆ ಇಷ್ಟಿಷ್ಟು ಬೆಲೆ 3 ಲಕ್ಷ ತಕ ಮಾಡಿ 3.5 ತಕ ಮಾಡಿದೀವಿ. ಮಾರಿದ್ದೀರಾ ಹಾ ಹಾ ಹೋದ ವರ್ಷ ಇದೇ ಜಾಗದಲ್ಲಿ 2.25 ಲಕ್ಷ ತಗೊಂಡಿದ್ದೆ. ಹಾ ಅವು ಮಾರಿದೆ. ಹಾ ಈಗ ನೋಡಿ ಇಂಥವ್ ತಗೊಂಡಿದ್ದೆ. ಇವು ಚೆನ್ನಾಗಿದೆ ಓರಿ ತಗೊಂಡಿದ್ದೀನಿ. ಹಾ ಈಗ 2 ಜೊತೆ ಇದಾವ ಸರಿ ನಿಮ್ ನಂಬರ್ ಹೇಳ್ರಿ. ನಂಬರ್ ಬಾಯ್ ಹೇಳಕ್ ಹಾ ಫೋನಲ್ಲೆಲ್ಲ ಪ್ರಿಂಟ್ ಮಾಡ್ಕೊಂಡಿದೀವಿ. ಹಾ ಹೇಳಕ್ ಹಾ ಗಾಡಿ ಎಲ್ಲ ಹೋಗ್ತಾವ ಸಖತ್ತಾಗ ಓರಿ ಮೇಸಿ ಖರ್ಚು ಮಾಡಿದ್ದೀರಾ ಹಂಗೆ ಖರ್ಚು ಇರುತ್ತಲ್ಲ ಏನೇನ್ ಕೊಡ್ತೀರಾ ತಿಂಡಿ ರವೆ ಬೂಸ ಚಕ್ಕೆ ಬೂಸ ಹಾ ಮತ್ತೆ ರವೆ ಹಾ ಮೊಟ್ಟೆ ಗಂಜಿ ಮಾಡ್ಕೊಡ್ತೀವಿ. ಹಾ ಅದಕ್ಕೆ ಮತ್ತೆ ಹಿಂಗಿರೋದು ಸುಮ್ನೆ ಆಗಲ್ಲ ಓರಿ ಅಂದ್ರೆ ಅಲ್ಲ ಹಾ ಹೇಳ್ರಿ ನಂಬರ್ ನಂಬರ್ ನೀರು ತಗೊಂಡು ಹೇಳಿ ಐದ್ಯಾ ನಂಬರು ಅಲ್ಲ ನಿಮ್ಮ ನಂಬರ್ ಹೊಡ್ಕೊಂಡು ಬರ್ತದೆ ಹಂಗ ಹಾ ಸರಿ 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 ಪೇಂಟ್ ಹೊಡೆದವ್ರೇನೋ ಅನ್ನೋ ತರ ಐತೆ ಸಾಕಾಣಿಕೆ ಮೈ ತೊಳಿತೀವಿ. ಹಾ ಹಾ ಬೆಳ್ಳಗ ಹಳ್ಳಿಕಾರ ಉದ್ದಾಡ್ತೀವಿ ಅಂತ. ಹೌದು ಪೇಂಟ್ ಹೊಡೆದವ್ರೇನೋ ಅನ್ನೋ ತರ ಐತೆ ಒಂದು ಜೊತೆ ತಗೊಂಡಿದ್ದು ಹಾ 1,32,000 ಹಾ ಒಂದು ಕೊಟ್ಬಿಟ್ಟು ಹಾ ಈಗ ಒಂದೈತೆ ಇದು ಊಟ ಮಾಡ್ಬೇಕು. ಹಾ ಈ ಕಡೆ ಇಟ್ಕೊಳ್ರಿ ಊಟ ಮಾಡಿ ಇವಾಗ ಇದ್ರ ಜೊತೆ ಊಟ ಮಾಡ್ಬೇಕು ನೀವು ಊಟ ಮಾಡ್ಬೇಕು. ಹಾ 1 ಲಕ್ಷ ಕೊಡ್ಬೇಕು ಇದು ಊಟಕ್ಕೆ. ಹಾ ಕೊಡ್ಬೇಕು ಇದೇ ಓರಿ ನೀವೆಲ್ಲಿ ತಂದಿದ್ದ ಅದೇ ಜೊತೆ ತಂದಿದ್ದ ಹಾ ಸ್ವಲ್ಪ ಕಲರ್ ಕಡಿಮೆ ಇತ್ತು ಹಾ ಕೊಟ್ಬಿಟ್ಟು ಹಾ ಹಂಗೆ ಉಳ್ಸ್ಕೊಂಡಿದ್ವಿ. ಹಾ ಊಟ ಮಾಡ್ತೀವಿ ಇವಾಗ. ಇದಕ್ಕೆ ಕೂಟ ಇದು ಒಂಟಿ ಏನನ್ ಮಾರ್ತೀರಾ ಬಂದು ಕೊಡ್ತೀವಿ. ಎಷ್ಟು ಹೇಳ್ತೀರಾ ಆಯ್ತು ಬಂದ್ರೆ 1,20 ಬಂದು ಕೊಡ್ತೀನಿ. 120
ಏನು ಒಂದು ವರ್ಷನಾ ಇದಕ್ಕೆ? ವರ್ಷ ಆಗಿಲ್ಲ, ಇನ್ನೂ ವರ್ಷ ಆಗಿಲ್ಲ. ಹಾಂ, 9 ತಿಂಗಳು. ಚೆನ್ನಾಗಿ. ಹಾಂ ಹಾಂ, ಹೌದೌದು. ಇವರ ಯಾವ ಕಡೆವು ಇನ್ನೇ ನಮ್ದು ಸೊಂಡೆಪುರ ತಾವರೆಕೆರೆ. ಅಲ್ಲಿ ಸೊಂಡೆಕುಪ್ಪ ಎರಡಲ್ಲೇನಾ? ತಾವರೆಕೆರೆನಾ? ತಾವರೆ ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ನಾರಾಯಣಪ್ಪ. ಯಾವ ಊರು? ಆಲೇನಹಳ್ಳಿ. ಆಲೇನಹಳ್ಳಿ ಎಲ್ಲಿ ಬರುತ್ತೆ ಹೇಳಿ? ನರಸೀಪುರ. ನೆಲಮಂಗಲ ತಾಲೂಕು. ಹ್ಞೂ. ಎಷ್ಟು ಜೊತೆ ಹೊಡ್ಕೊ ಬಂದಿದ್ದೀರಾ? ನಾವು 2 ಜೊತೆ. 2 ಜೊತೆ. ಇವತ್ತಿಂದ ಸ್ಟಾರ್ಟ್ ಸಿದ್ಧಗಂಗೆ ಜಾತ್ರೆ? ನಿನ್ನೆ ಬಂದಿಲ್ಲ. ಹಾ, ಇವತ್ತೇನು ಎಷ್ಟು ಜೊತೆ ಬಂದಿರ್ಬೋದು? ಸುಮಾರು ಒಂದು 250-300 ಜೊತೆ ಬಂದಿದ್ದಾವೆ. ಇನ್ನು ಫುಲ್ ಆಗಿಲ್ಲ? ಇನ್ನೂ ಆಗಿಲ್ಲ ಸರ್, ನಾಳೆ ಫುಲ್ ಆಗ್ತದೆ. ನಾಳೆ ಫುಲ್ ಆಗುತ್ತೆ. ಒಂದು ಅರ್ಧ ಭಾಗ ಆಗೈತಲ್ಲ? ಆಗೈತೆ. ಹಾ, ಕಡಿಮೆನೇ ಆಗೈತೆ. ನಾಳೆ ಫುಲ್ ಆಗ್ತದೆ. ಫುಲ್ ಆಗ್ತದೆ. ಅಂದ್ರೆ ನೀವು ಎಷ್ಟು ಜೊತೆ ತಂದಿದ್ದೀರಾ? ನಾವು 2 ಜೊತೆ, ಒಂದು ಒಂಟಿ. ಇದೊಂದು ಜೊತೆ, ಇನ್ನೊಂದು ಜೊತೆ ನೋಡಿ. ಅವೊಂದು ಜೊತೆ, ಇದೊಂದು. ಹೌದಾ? ಸರಿ. ಇದ್ರ ಬೆಲೆ ಎಷ್ಟು ಹೇಳ್ತೀರಾ? ನಾವು ಇವು 195 ಹೇಳ್ತೀವಿ. 195. ಏನಲ್ಲೋ ಏನ್ ಇದ್ರದ್ದು ಇದು ಕೂದಲು ಜಾಸ್ತಿ ಇದೆ? ಸ್ವಲ್ಪ ಜರ್ಸ್ಕೊಂಡಂಗಾಯ್ತು. ಅಂದ್ರೆ ಹಾಲ್ ಕಡಿಮೆ ಕುಡ್ದಿತ್ತಾ? ಇಲ್ಲ, ಸಾಕುವಾಗ ಯಾರು ಹಾಲು ಹಾಕಿದ್ದಾರೆ, ನಾವು ಕೊಂಡ್ಕೊಂಡ್ ಬಂದೇವೇನೆ, ಅದರಿಂದ ಆ ತರ ಆಗಿದೆ. ಹೌದಾ? ಅದು ಒಂಟಿನಾ? ಅದು ಒಂಟಿ. ಅದೆಷ್ಟು ಹೇಳ್ತೀರಾ? ಅದು 125 ಹೇಳ್ತೀನಿ. 125. ನಾನು ಆಯಕ್ ಬರುತ್ತಾ? ಇಲ್ಲ, ಆಯಲ್ಲ. ಕೆರೆಯಲ್ಲಿ ಅಂತ. ಸರಿ, ಇವ್ರ ಬೆಲೆ ಹೇಳಿ ಬನ್ನಿ. ಮುಂದೆ ಬಿಸಿಲಲ್ವಾ? ಹಾ, ಬರ್ತೀನಿ. ಇವೆಲ್ಲ ಆಗೈತಣ್ಣ? ಒಂದೆಲ್ಲ ಆಗಿದೆ, ಒಂದೆಲ್ಲ ಆಗಿಲ್ಲ. ಆಗಿಲ್ಲ. ಇವ್ರ ಬೆಲೆ ಎಷ್ಟು? ಇವು ಸರ್ 225. 225. ಹಾಂ, 225. ಚೆನ್ನಾಗಿದೆ. ಕೂಟ ಚೆನ್ನಾಗಿದೆ. ನಿಮ್ಮ ನಂಬರ್ ಹೇಳ್ರಿ ಅಣ್ಣ. 9972 5511. ಅಂದ್ರೆ ಇವತ್ತೇ ಅಲ್ವಾ ಸ್ಟಾರ್ಟ್ ಆಗಿರೋದು? ಇನ್ನೂ ಬರೋರು ತುಂಬಾ ಜನ ಇದಾರೆ ರೈತರು. ಹೇಳಿ, ಒಂದು ವಿಡಿಯೋದಲ್ಲಿ ಹೇಳಿ, ರೈತರು ಬನ್ನಿ, ಜಾತ್ರೆ ಸೇರ್ತಾ ಇದೆ ಅಂತ. ಎಲ್ಲಾ ರೈತರು ನಾಳೆಯಿಂದ ಜಾಸ್ತಿ ಜನ ಬರ್ತಾರೆ. ಈಗ ಒಂದು 30% ಬಂದಿದ್ದಾರೆ, ಇನ್ನೂ 70% ಬರೋರಿದ್ದಾರೆ. ನಾಳೆ ಅಂತ ಎಲ್ಲಾ ರೈತರು ಬರ್ತಾರೆ. ಸರಿ ಅಣ್ಣ. ಇವು ಅವು ನಮ್ಮ ಸ್ನೇಹಿತರು. ಇವು ಕ್ಯಾಮೆನಹಳ್ಳಿ ಜಾತ್ರೆಗೆ ಮಾಡಿದ್ವಿ ವಿಡಿಯೋ. ಅಣ್ಣ ಎಷ್ಟು ಹೇಳ್ತೀರಿ ಬೆಲೆ? 3.5. ಕೊಡಿ. ಕ್ಯಾಮೆನಹಳ್ಳಿ ಜಾತ್ರೆಗೆ ಮಾಡಿದ್ವಲ್ಲ? ಮಾಡಿದ್ವಿ. ಇಲ್ಲೂ ನೆನ್ನೆಯಿಂದ ಮಾಡೋರೆ, ಅವ್ರ ಊರಿಗೆ ಹೋಗ್ಬಿಟ್ಟಾರೆ ಇವತ್ತು. ಹೌದಾ? ಎಷ್ಟು ಹೇಳ್ತೀರಿ ಈಗ? 3.5 ಲಕ್ಷ. 3.5 ಲಕ್ಷ. 2.30 ಕಣ ಕೇಳಿದ್ರು, ಕೊಡಲ್ಲ ಅಂತಿದ್ರು. ಇನ್ನು ಅದು ಕಲರ್ ಬರ್ಬೇಕು. ಹೊಸ ಇಡನ ಅಂದ್ರೆ ಅಲ್ಲೆಷ್ಟು? 4 ಕಲ್ಲಿಗೆ ದೊಡ್ಡದಾಗಿ ಇನ್ನೂ ಕಲರ್ ಬಂದಿಲ್ಲ. ಇಷ್ಟೊತ್ತಿಗೆ ಬರ್ಬೇಕಾಯ್ತು. ಈ ಕಲರ್ ಇದ್ರೆ 5 ಲಕ್ಷ ವ್ಯಾಪಾರ ಹೇಳ್ತೀವಿ. ಹೌದು. ಅಲ್ಲೊಂದ್ ಜೊತೆ ಇದಾವ 6 ಲಕ್ಷ ಹೇಳ್ತಾರೆ ಅಲ್ಲಿ. ಇಲ್ಲಿಗೆ ಬನ್ನಿ ಸೆಂಟ್ರ್. ಅಣ್ಣ ನಿಮ್ಮ ಹೆಸರು? ರಾಮಯ್ಯ. ಯಾವ ಊರು? ಆನೇನಹಳ್ಳಿ. ಎಲ್ಲಿ ಬರುತ್ತೆ ಹೇಳಿ? ದಾಬಸ್ಪೇಟೆ. ಎಷ್ಟು ಜೊತೆ ಹೊಡ್ಕ ಬಂದಿದ್ದೀರಾ ಜಾತ್ರೆಗೆ? ಯಾವ್ಯಾವು? ಒಂದ್ ಜೊತೆ ಬಂದ, ಇನ್ನೊಂದ್ ಜೊತೆ ಬರ್ಬೇಕು. ಇವು ಏನು ಅಲ್ಲಾಗಿಲ್ಲ. ಬೆಲೆ ಎಷ್ಟು ಹೇಳ್ತೀರಾ?
2.5 ಹಾಂ. ನಿಮ್ಮ ನಂಬರ್ ಆಯ್ತಾ ಹೇಳಿ. ಹಾಂ ಹಾಂ ಜೋರಾಗಿ ಹೇಳ್ಬೇಕು. 91 ಹ್ಞೂ 08 ಹ್ಞೂ 56 ಹ್ಞೂ 21 ಹಾಂ 71. ಕರೆಕ್ಟಾ? ಸರಿ ಆಯ್ತು. ಇವು ಅವ್ರವು ಯಾವರು? ಹೌದಾ? ಎಷ್ಟು ಹೇಳ್ತೀರಾ? 95. ಹಸುನಾ? ಹ್ಞೂ ನಾನು ಓರಿ ಅಂದ್ಕೊಬಿಟ್ಟೆ. ಓರಿ ಇದ್ದಂಗೆ ಅವೆ. ಕೊಟ್ಬಿಡ್ತೀರಾ ಸಾಕೊಂಡಿದ್ದೀನ ಅಣ್ಣ? ನೀವು ಕೊಟ್ಬಿಡ್ತಾರೋ ಸಾಕೊಂಡು? ಒಂದು ವರ್ಷ ಸಾಕ್ಬಿಟ್ಟು ಕೊಟ್ಬಿಡ್ತೀವಿ. ಸುಮಾರು ಎಷ್ಟು ಹೋಗ್ಬೋದು? ಆಮೇಲೆ ಸುಮಾರು ಅಣ್ಣ ಬನ್ನಿ ನಿಂತ್ಕೊಳ್ಳಿ. ಅಣ್ಣ ನಿಮ್ಮ ಹೆಸರು? ಅನಂತ್ ಕುಮಾರ್ HS. ಯಾವೂರು? ಹೊಸಳ್ಳಿ. ಗೊಂಬೆ ಇದ್ದಂಗೆ ಇದಾವೆ ವರಿ. ಎಷ್ಟಲ್ಲು? 4 ಎಷ್ಟು ಹೇಳ್ತೀರ ಬೆಲೆ? 3 ಕಾಲು. ನೀನು ತಂದಿರವ? ಹಾಂ ಎಷ್ಟಾಗಿದ್ವು ನಿಮಗೆ? ಹೌದಾ? ಈಗ ಎಷ್ಟು ಹೇಳ್ತೀರಾ? 3 ಕಾಲು. ತಿಂಡಿ ಏನು ಕೊಡ್ತೀರಾ? ಬೆಳಗ್ಗೆ ಹೊತ್ತು ಮೊಟ್ಟೆ, ಹಾಂ ಮಾಮೂಲಿ ಹಾಂ. ಮೇವು? ಮೇವು ತಿಂಡಿ, ರವೆ ಬೂಸ, ಮುಸ್ಕಿನ ಜೋಳ, ಮೇವು ಏನು ಮೇವು? ರಾಗಿ ಹುಲ್ಲ ರಾಗಿ ಹುಲ್ಲು ಎಲ್ಲ ಕೊಡ್ತೀರಾ? ಮುಸ್ಕಿನ ಜೋಳ ಎಲ್ಲ ಕೊಡ್ತೀವಿ. ಹಾಂ ಚೆನ್ನಾಗಿದಾವೆ ವರಿ. ನಿಮ್ಮ ನಂಬರ್ ಹೇಳ್ರಿ ಅಣ್ಣ. ನಮ್ಮ ನಂಬರು 966 ಹಾಂ 37 ಹಾಂ 32 77. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಹಾಂ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಯಾವೂರು? ADS ಪಾಳ್ಯ. ಹಾಂ ಫುಲ್ ಅಡ್ರೆಸ್ ಹೇಳಿ. ADS ಪಾಳ್ಯ, ಹಾಂ ಬೆಳದರ ಪೋಸ್ಟು, ತುಮಕೂರು ತಾಲೂಕು, ಕೋರ ಹೋಬಳಿ. ಹಾಂ ಏನು ಸಿದ್ಧಗಂಗೆ ಜಾತ್ರೆಗೆ ಬಂದಿದ್ದೀರಾ? ಎಷ್ಟು ಜೊತೆ ಹಸು ಕರು ಹೊಡ್ಕ ಬಂದಿದ್ದೀರಾ? ಎಲ್ಲ ಒಂದು 10 ಜೊತೆ ದನ ಕರುಗಳಿದಾವೆ, ಹಸು ಎಳ್ಳುಗರು ಹಾಂ ಕರುಗಳು ಎಲ್ಲ ಇದಾವೆ. ಹಾಂ ಅವು ಮಾರೋದಕ್ಕೋಸ್ಕರ ಬಂದಿದ್ದೀವಿ. ಅಂದ್ರೆ ವರ್ಷ ಬಂದಿದ್ದೀವಿ, ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹಾಲೆ ಒಂದು 5-6 ವರ್ಷದಿಂದಲೂ ಬರ್ತಾ ಇದ್ದೀವಿ. ಅದಕ್ ಮುಂಚೆ ನಾವು ಅದಕ್ ಮುಂಚೆ ಅದ್ರ ಮುಂಚೆನು ಸಿದ್ಧಗಂಗೆ ಜಾತ್ರೆ, ದಣಿಮಾರಿ ಜಾತ್ರೆ. ಹಾ ಹಂಗಲ್ಲ, ನೀವು ವ್ಯಾಪಾರ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಜಾತ್ರೆಗಳು? ವರ್ಷದ ಹಿಂದಿಂದಲೂ ಮಾಡ್ತಾ ಇದ್ದೀವಿ. ಹಾ ಏನ್ ಅನುಭವ ಪಡ್ಕೊಂಡ್ರಿ? ದನಗಳಲ್ಲಿ ಲಾಭನೂ ಐತೆ, ನಷ್ಟ ಎರಡು ಐತೆ. ಎರಡು ಪಡ್ಕೊಂತ ಇದ್ದೀವಿ. ನಷ್ಟನೂ ಪಡ್ಕೊಂತೀವಿ, ಆ ಲಾಭನೂ ಪಡ್ಕೊಂತೀವಿ, ಎಲ್ಲಾನು ಅನುಕೂಲ, ಎಲ್ಲಾ ಅನುಕೂಲನೂ ಐತೆ. ಅಂದ್ರೆ ಇದೇ ಒಂದ್ ವೃತ್ತಿ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಇದು. ಏನೇನ್ ಬೆಳೆ ಬೆಳಿತೀರಾ? ರಾಗಿ ಮತ್ತೆ ಕಳೆಗಿಡ ಎಲ್ಲ ಬೆಳ್ಕೊಂತೀರಾ. ಈಗ ಇವ್ರ ಬಗ್ಗೆ ರೇಟ್ ಎಲ್ಲ ಒಂದೊಂದ್ ರೇಟ್ ಹೇಳ್ತೀರಾ? ಪ್ರತಿ ಒಂದು ಇದ್ರ ಬೆಲೆ ಏನು? 1,10,000. ಅಂದ್ರೆ ಈ ಜೋಡಿ ಒಂಟಿ ಅಲ್ಲ ಇದು? ಹಾ ಏನ್ ಹಸುನ ಓರಿನ? ಹಾ ಹಸುಗಳು. ಎಷ್ಟಲ್ಲು? 4 ಅಂದ್ರೆ ಸ್ವಲ್ಪ ಹತ್ರ ಬನ್ನಿ ಈ ಕಡೆ. ಹಾ 4 ಕರು ಹಾಕೈತಾ? ಇಲ್ಲ 4 ಕರು ಹಾಕಲ್ಲ. ಹಾ ಓರಿ ತಗೊಂಡಿದ್ದಾವೆ. ಎರಡಲ್ಗೆ ಆಗ್ತಾವಲ್ಲ ಕರು? ಕೆಲವು ಆಗ್ತದೆ ತಗೊಂಡ್ ಹಾಕಿತ್ತು. ಹಾ ಈಗ ಇದಕ್ಕೆ ಎಷ್ಟು? 1.20. 1.10ಕ್ಕೆ ಕೊಡ್ತೀರಾ? ವ್ಯಾಪಾರ. ಹಾ ಸರಿ ಮುಂದೆ ನಡೀರಿ, ಹಂಗೆ ತೋರಿಸಿ. ಹಾ ಇದ್ರ ಬಗ್ಗೆ ಮಾತಾಡಿ. ಇದು ಒಂದು ಸಿಂಗಲ್ ನಂದೆ. ಹಾ ಇದು 45 ಹೇಳ್ತಿದ್ದೀನಿ ವ್ಯಾಪಾರ. 45,000. ಹಾ ಏನ್ ಕರು ಹಾಕೈತಾ? ಕರು ಹಾಕೈತೆ. ಎಷ್ಟು ಕೊಡ್ತೈತೆ ಹಾಲು? ಹಾಲು 1 ಲೀಟರ್ ಕೊಡ್ತದೆ. 1 ಲೀಟರ್ ಕೊಡುತ್ತೆ. 1.5 ಲೀಟರ್ ಕೊಡ್ತದೆ. ಡೈರಿಗೆ ಹಾಕ್ತೀರಾ? ಇಲ್ಲ ಮನೆಗೆ ನಾವು ಸ್ವಂತ ನಾನು ಹಾಲೇ ಮಾರಲ್ಲ. ಯಾಕೆ?
ಮಾರದೆ ಎಲ್ಲ ಕ್ಯಾನ್ಗಳು ಮಾರ್ತಾರೆ, ನೀವು ಹಾಲ್ ಮಾರಲ್ಲ ಅಂತಿರಲ್ಲ. ಮನೆಗೆ ಮಜ್ಜಿಗೆ ಮೊಸರು ಕುಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ. ಹೌದಾ? ದುಡಿಮೆ ಮಾಡ್ಬೇಕು ಅಂತ ಆಸೆ ಇಲ್ಲ. ಹಾ, ಓಕೆ ಒಳ್ಳೇದು. ಅಂದ್ರೆ ನಾಟಿ ಹಸಿನ ಸಿಕ್ಕೋದೇ ಕಷ್ಟ ಆಗತ್ತೆ. ಅಪರೂಪ ಹಾ ಸಿಗದೆ ಕಷ್ಟ, ಹಾ ಅಪರೂಪ. ಹಾ ಅದಕ್ಕೆ ನಮ್ಮನೆ ವಸ್ತು ನಮ್ಮನೆಗೆ ಇರ್ಲಿ ಅಂತ ನಾವು ಹೌದಾ? ಮಾರಿ ದುಡಿಮೆ ಮಾಡ್ಬೇಕು ಅಂತ ಭಾವನೆ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಸೀಮೆ ಹಸು ಕಟ್ಟಿಲ್ವಾ? ಇಲ್ಲ, ಕಟ್ಟಲ್ಲ. ಯಾಕೆ? ಯಾಕಂದ್ರೆ ಆಗೇನೆ ಬೇಡ ನಮ್ಗೆ. ಏನು ಒಂದು 20-30 ಕಟ್ತಾವ್ರಿ, ನೀವು ಕಟ್ಟಲ್ಲ ಅಂತೀರ? ಅವ್ರು ಕಟ್ಕೊಳ್ಳಿ, ಹಾ ನಾವು ನಾಟಿ ದನನೇ ಕಟ್ತೀವಿ, ನಾಟಿ ದನದಲ್ಲೇ ಜೀವನ ಮಾಡ್ಬೇಕು. ಹಾ ಸೀಮೆ ಹಸ ಅಂದ್ರೆ ಏನ್ ಅಷ್ಟೊಂದು ನಿಮ್ಗೆ? ಅದಕ್ಕೆ ಜಾಸ್ತಿ ನಾವು ಖರ್ಚು, ಅದಕ್ಕೆ ನಾವು ಕಟ್ಟಕ್ ನಾವ್ ಇಷ್ಟ ಇಲ್ಲ. ಹಾ ಜಾಸ್ತಿ ನಾಟಿ ಹಸ ನಮ್ಮ ತಾತನ ಕಾಲದಿಂದಲೂ ಬಂದವೆ. ಹಾ ಇವತ್ತು ಅದನ್ನ ಉಳಿಸ್ಕೊಂಡಿದ್ದೀರಾ? ಸೀಮೆ ಹಸ ನಾವು ಕಟ್ಟಿಲ್ಲ. ಹಾ ಸರಿ ಸರಿ, ಮುಂದೆ ಇದು ಸಿಂಗಲ್ ಕರ ನಮ್ ತಮ್ಮ ರಂಗಪ್ಪ ಹಾ ಅವನ್ ಬಸ್ಸು. ಹಾ ಇದ್ರ ಜೊತೆಗೊಂದು ಹಾಕಬೇಕು. ಇದ್ರ ಕರು ಎಲ್ಲಿ? ಇದ್ರ ಕರ ಮಾಡಾಕ್ಬಿಟ್ಟೆ ನೆನೆ ದಿನಲೇನೆ. ಇನ್ನು ಹಾಲು ಕೊಡ್ತಾ ಐತೇನೋ? ಕೊಡ್ತಾ ಇದ್ದೆ. ಮತ್ತೆ ಯಾಕೆ ಮಾರೋದ್ರಿ? ಈಗ್ಲೂ ಕರ್ಕೋಬಹುದು. ಸ್ವಲ್ಪ ಏನು ತೊಂದ್ರೆ ಹಾ ಮಾರ್ಬಿಟ್ಟು. ಎಷ್ಟಕ್ ಮಾರಿರಿ? ಅದನ್ನ 40,000. 40,000ಕ್ಕೆ ಮಾರಿರಿ. ಹಾ ಇದ್ರ ಬೆಲೆ ಎಷ್ಟು ಹೇಳ್ರಿ? ಇದ್ರ ಬೆಲೆ ಹಾ ಇದು ಮಾರಲ್ವಲ್ಲ, ಕೊಂಡ್ಕೊಂಡು ಹೋಗ್ಬೇಕು. ಇದ್ರ ಜೊತೆಗೆ ಊಟ ಮಾಡ್ತೀರಾ? ಊಟ ಮಾಡ್ತೀವಿ. ಹಾ ಸರಿ, ಒಳ್ಳೇದು. ಮುಂದೆ ಹಾ ಇವು ನನ್ನ ತಮ್ಮನವು. ಹಾ ಇವು ಒಂದ್ ಜೋಡಿನಾ? ಜೋಡಿ. ಹಾ ಇವು 85,000 ರೂಪಾಯಿ ವ್ಯಾಪಾರ ಹೇಳ್ತೀವಿ. ಹಾ ವ್ಯಾಪಾರ ಹೇಳ್ತೀವಿ. ಫೈನಲ್ ಎಷ್ಟು ಹೇಳ್ತೀರಾ? ಫೈನಲ್ ಒಂದ್ 5,000 ಬಿಡ್ತೀರಾ? ಹಾ ಹಾ ಸರಿ, ಮುಂದೆ ಇವು ನನ್ನ ತಮ್ಮನವೇ. ಹಾ ಇವು ಎಷ್ಟಲ್ಲ ವ್ಯಾಪಾರ? 95. ಏನ್ ಇವು ಹಸುನೆ? ಇವು ಹಸುಳೆ. ಹಾ 5,000 ಬಿಟ್ರು ಹಾ 80,000 ಕೊಟ್ಟೋಗ್ತೀರಾ? ಅಲ್ಲೆಷ್ಟು? ಕಲ್ಲು ಇಲ್ಲ, 4 ಕಲ್ಲು 6 ಅಲ್ಲು. ಹಾ ಆಲೆಗ ನೋಡಿ, ಇದು ಕರು ಹಾಕೈತೆ ಆಲೆ. ಕರು ಹಾಕೈತಿ. ಹಾ ಏನ್ ಕರು ಹಾಕೈತೆ? ಹೆಣ್ಗರು ಹಾಕೈತಿ. ತೋರಿಸ್ತೀನಿ ತಡೀರಿ. ಚೆನ್ನಾಯ್ತಲ್ಲ ಕರು? ಚೆನ್ನಾಗೈತಿ. ಹಾ ಒಳ್ಳೆ ಹೈಟ್ ಆಗೈತೆ. ಎಷ್ಟು ದಿನದ್ದು? ಇದು ಒಂದ್ ತಿಂಗಳ ಕರು. ಒಂದ್ ತಿಂಗಳ ಕರು. ಹಾಲು ಎಷ್ಟು ಕೊಡುತ್ತೆ? ಹಾಲು 1 ಲೀಟರ್ ಕೊಡ್ತೈತಿ. ಹಾ ಚೆನ್ನಾಗಿದೆ ಕರು. ಅದು ಹೆಣ್ಗರುನೇ ಹುಟ್ಟೈತೆ. ಹೆಣ್ಗರು. ಹಾ ಹಾ ಈಗ ನಿಮ್ಮ ಸ್ವಂತದವು ಎಷ್ಟಿದಾವೆ? ನನ್ನ ಸ್ವಂತದವು ಹಾ 2 ಜೊತೆ ಇದಾವೆ. ನೀವೆಲ್ಲ ಒಂದೇ ಊರ್ನವ್ರೇನಾ? ಎಲ್ಲ ADS ಪಾಳ್ಯ. ಹಾ ಸರಿ, ನಿಮ್ ನಂಬರ್ ಹೇಳ್ರಿ ಅಣ್ಣ. 72 ಹಾ 59 ಹಾ 29 81 41. ಇವತ್ತೇನ ಫಸ್ಟ್ ಜಾತ್ರೆ? ಇವತ್ತೇ ಸ್ಟಾರ್ಟ್ ಆಗಿರೋದು. ಇವತ್ತೇ ಸ್ಟಾರ್ಟ್ ಆಗಿರೋದು. ಇನ್ನು ಬರೋರು ತುಂಬಾ ಜನ ಇದಾರೆ, ರೈತರು ಇದಾರಲ್ವಾ? ಅವ್ರಿಗೆಲ್ಲ ನೀವ್ ಹೇಳ್ರಿ ವಿಡಿಯೋದಲ್ಲಿ, ಬನ್ರಿ ಜಾತ್ರೆ ನಡೀತಾ ಐತೆ, ಸ್ಟಾರ್ಟ್ ಆಗಿದೆ ಅಂತ ಹೇಳ್ರಿ. ಜಾತ್ರೆ ಸ್ಟಾರ್ಟ್ ಆಗಿದೆ, ಸಿದ್ಧಗಂಗೆ ಜಾತ್ರೆ. ದನ ಕರುಗಳು ತುಂಬಾ ಕೂಡಿದಾವೆ. ಬಂದು ವ್ಯಾಪಾರ ಮಾಡ್ಕೊಂಡು ಮುಂದ್ ಹೋಗನ್ ಬನ್ನಿ. ನೀವ್ ಹಿಂಗೇನ ಹೇಳೋದು? ರೈತ ಬಾಂಧವರೇ ಬನ್ನಿ, ಸಿದ್ಧಗಂಗೆ ಜಾತ್ರೆ ಸ್ಟಾರ್ಟ್ ಆಗಿದೆ, ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಎಲ್ಲ ರೈತರೆಲ್ಲ ಒಂಥರ ಸ್ನೇಹಿತರಿದ್ದಂಗೆ ಅಲ್ವಾ? ಹಂಗ ಹೇಳ್ಬೇಕು. ಇನ್ನೊಂದ್ಸರಿ ಹೇಳಿ. ಬನ್ನಿ ಸ್ನೇಹಿತರೆ, ಸಿದ್ಧಗಂಗೆ ಜಾತ್ರೆ ಸ್ಟಾರ್ಟ್ ಆಗಿದೆ. ನಗ್ಬಾರ್ದು. ದನ ಕರುಗಳು ತುಂಬಾ ಕೂಡಿದಾವೆ. ಬಂದು ವ್ಯಾಪಾರ ಮಾಡ್ಕೊಂಡು ಮುಂದೆ ಇನ್ನು ಇವತ್ತೇ ಮೊದಲನೇ ದಿನ ಅಲ್ವಾ? ಇವತ್ತೇ ಮೊದಲನೇ ದಿನ, 4ನೇ ತಾರೀಕು ಮೊದಲನೇ ದಿನ. ಇನ್ನ 1 ವಾರ ಜಾತ್ರೆ ಇರ್ತೈತೆ. ಮಾರ್ಕೊಂಡು ನಾವು ಮುಂದೆ ಸಾಗಣ ಬನ್ನಿ. ಸರಿ ಅಣ್ಣ, ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ.